ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ನ್ಯಾಚುರಲ್ ಫೇಶಿಯಲ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ನಮ್ಮ ಪಾರ್ಲರಲ್ಲಿ ಉಪಯೋಗಿಸ್ತಾ ಇದ್ದಂತಹ ಫೇಶಿಯಲ್ ಫ್ರೆಂಡ್ಸ್. ಇದು ನ್ಯಾಚುರಲ್ ಫೇಶಿಯಲ್ಸ್. ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಸಿಗುವಂತಹ ವಸ್ತುಗಳು. ಆ ವಸ್ತುಗಳಿಂದ ನಾವು ಯಾವ ರೀತಿ ಫೇಶಿಯಲ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ತುಂಬನೇ ವೈಟ್ ಕಲರ್ ಬರ್ತಾರೆ, ಡಾರ್ಕ್ ಇರುವಂಥವರು ವೈಟ್ ಬರ್ತಾರೆ, ಮತ್ತು ಫುಲ್ ಶೈನಿಂಗ್ ಬರುತ್ತೆ, ಗ್ಲಾಸ್ ಸ್ಕಿನ್ ಬರುತ್ತೆ, ವೈಟು ಗ್ಲಾಸ್ ಸ್ಕಿನ್ ಬರುತ್ತೆ, ಮತ್ತು ಪಿಂಪಲ್ಸ್ ಅನ್ನೋದು ಒಂದೂ ಇರೋದಿಲ್ಲ. ಒಂದೆರಡು ಸಲ ಮಾಡೋಷ್ಟರಲ್ಲಿ ಪಿಂಪಲ್ಸ್ ಕೂಡ ಹೋಗ್ಬಿಡುತ್ತೆ ಪೂರ್ತಿ. ಮತ್ತು ವೈಟ್ ಹೇರ್ಸು ಬ್ಲ್ಯಾಕ್ ಹೇರ್ಸ್ ಕೂಡ ಕ್ಲೀನಾಗಿ ತೊಳಗ್ಬಿಡುತ್ತೆ. ಮತ್ತು ಫುಲ್ಲು ಮುಖದ ಮೇಲೆ ಬಂಗು ಆಗಿರುವಂಥವ್ರು ಕೂಡ ಬಂಗು ಅನ್ನೋದಕ್ಕೆ ಕಾಣಿಸೋದಿಲ್ಲ, ಅದು ಕೂಡ ತೊಳಗ್ಬಿಡುತ್ತೆ. ತುಂಬಾ ಅದ್ಭುತವಾದಂತಹ ಫೇಶಿಯಲ್ ಫ್ರೆಂಡ್ಸ್. ಇದು ನ್ಯಾಚುರಲ್ ಫೇಶಿಯಲ್ಲು. ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದನೇ ನಾನು ಈ ಫೇಶಿಯಲನ್ನು ಮಾಡಿ ತೋರಿಸ್ತಾ ಇರೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡಬೇಕು ಈ ಫೇಶಿಯಲ್ ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು 3 ಸ್ಪೂನಷ್ಟು ಅಕ್ಕಿನ ನೆನೆಸಿ ಒಂದು 15 ನಿಮಿಷ ಆಗಿದೆ. ಈಗ ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ನಾನು 2-3 ನಿಮಿಷ ಬಾಯ್ಲ್ ಮಾಡ್ತೀನಿ. 2 ನಿಮಿಷ ಆಯಿತು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ನಾನು ಈ ರೀತಿ ಸೋದಿಸ್ಕೊಳ್ತಾ ಇದ್ದೀನಿ ಆ ನೀರನ್ನು. ಅಲ್ಲಿಗೆ ರೈಸ್ ವಾಟ್ರು ನಮಗೆ ರೆಡಿ ಆಯಿತು. ಮೊದಲು ನೋಡಿ, ಅಲೋವೆರಾ ನಾವು ನ್ಯಾಚುರಲ್ ಆಗಿ ಒಂದು ಅಲೋವೆರಾನ ಈ ರೀತಿದ್ದು ತೆಗೆದುಕೊಂಬರಬೇಕು. ಅದನ್ನು ಕಟ್ ಮಾಡಿದಾಗ ಇಲ್ಲಿ ಹಸಿರಾಗಿ ಸೋರುತ್ತೆ. ಆ ಲಿಕ್ವಿಡನ್ನು ನಾವು ತೆಗೆದು ಬಿಡಬೇಕು, ಬಟ್ಟೆ ತೆಗೆದುಕೊಂಡು ಹೊರಿಸ್ಬಿಡಬೇಕು. ನಂತರ ನಾವು ಇದನ್ನು ಈ ರೀತಿ ಎರಡರಾಗಿ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಈ ಒಳಗಡೆ ಇರೋದನ್ನು ಒಂದು ಸ್ಪೂನ್ ಸಹಾಯದಿಂದ, ಇಲ್ಲ ಅಂತಂದರೆ ಚಾಕು ಸಹಾಯದಿಂದ ಈ ರೀತಿ ಎಲ್ಲ ನೀಟಾಗಿ ತೆಗೆದ್ರೆ ಈ ರೀತಿ ಅಲೋವೆರಾ ಜೆಲ್ಲು ಬರುತ್ತೆ. ನೋಡಿ, ಅಲೋವೆರಾ ಜೆಲ್ಲು ಬರುತ್ತೆ. ಈ ರೀತಿ ಒಂದು 2 ಸ್ಪೂನಷ್ಟು ನಾವು ತೆಗೆದುಕೋಬೇಕು. ಈ ರೈಸ್ ವಾಟರನ್ನು ಕೂಡ ನಾವು ಆರಿದ ಮೇಲೆ ತೆಗೆದುಕೋಬೇಕಾಗುತ್ತೆ. ಈಗ ನಾವು ಯಾವ ರೀತಿ ಫೇಸ್ ವಾಶ್ ಎಲ್ಲ ಮಾಡಬೇಕು ಅಂತ ನಾವು ನೋಡೋಣ ಬನ್ನಿ. ನೋಡಿ, ಈ ರೈಸ್ ವಾಟರಿಂದ ನಾವು 5 ನಿಮಿಷ ನಾವು ನೀರಲ್ಲಿ ಈ ರೀತಿ ಹ್ಯಾಂಡ್ಸನ್ನು ಡಿಪ್ ಮಾಡಿ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೇಲಕ್ಕೆ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು. 5 ನಿಮಿಷ ಮಾಡಬೇಕಾಗುತ್ತೆ. ಡಿಪ್ ಮಾಡ್ತಾ ನೀವು 5 ನಿಮಿಷ ಈ ರೀತಿ ಮಾಡಬೇಕು. ಮೊದಲು ಲಿಪ್ಸ್ ಕೂಡ ಮಾಡ್ಕೊಳ್ಳಿ. ನಾನು ಪೂರ್ತಿ ವಿಡಿಯೋ ತೋರಿಸ್ತಾ ಇದ್ದೀನಿ, ನೀವು ನೀಟಾಗಿ ನೋಡ್ಕೊಳ್ಳಿ. ಇದು ನ್ಯಾಚುರಲ್ ಆದಂತಹ ಫೇಶಿಯಲ್ಲು. ಬಹಳ ಸ್ಕಿನ್ನು ಶೈನಿಂಗ್ ಹೊಡೆಯುತ್ತೆ. ತುಂಬಾ ಅದ್ಭುತವಾದಂತಹ ಫೇಶಿಯಲ್ ಫ್ರೆಂಡ್ಸ್. ಇದು ಗ್ಲಾಸ್ ಸ್ಕಿನ್ನೇ ಬರುತ್ತೆ. ಇದು 5 ನಿಮಿಷದ ನಂತರ ನೋಡಿ, ಒಂದು ಬೌಲಲ್ಲಿ ನೀರನ್ನು ಇಟ್ಕೊಂಡು ಕಾಟನನ್ನು ತೆಗೆದುಕೊಂಡು ಚೆನ್ನಾಗಿ ನೀರಲ್ಲಿ ಹಿಂಡಿಬಿಟ್ಟು ಆ ಕಾಟನಿಂದ ನಾವು ಒರೆಸ್ಬಿಡಬೇಕು. ಲಾಂಗ್ ಆಗ್ಬೋದು ವಿಡಿಯೋ,
ನಿಮಗೆ 1000% ಗ್ಯಾರಂಟಿ ಇದು ಗ್ಲಾಸ್ ಸ್ಕಿನ್ ಆಗೋದು. ಈಗ ನಾವು ಅಕ್ಕಿ ಹಿಟ್ಟನ್ನು 1 ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಇದು. ಮತ್ತು ಅದರ ಜೊತೆಗೆ ರೈಸ್ ವಾಟರನ್ನು ಸ್ವಲ್ಪ ನಾನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಥರ. ನೋಡಿ, ಅಕ್ಕಿ ಹಿಟ್ಟು 1 ಸ್ಪೂನು ಮತ್ತು ರೈಸ್ ವಾಟರು 2 ಮಿಕ್ಸ್ ಮಾಡಿ ಈ ರೀತಿ ಪೇಸ್ಟು ಮಾಡ್ಕೊಂಡಿದ್ದೀನಿ. ಈ ಪೇಸ್ಟಿಂದ ನಾವು ಈಗ ಸ್ಕ್ರಬ್ ಮಾಡ್ಕೊಳ್ಳೋಣ. ಸ್ಕ್ರಬ್ಬಿಂಗ್ ಮಾಡೋದು ಮೊದಲು ಸ್ಕ್ರಬ್, ಸೆಕೆಂಡ್ ಇದು ಸ್ಟೆಪ್ಪು ಸ್ಕ್ರಬ್ಬು. ಎರಡು ಕೈಗಳಿಂದ ನಾವು ಸ್ಮೂತಾಗಿ, ತುಂಬ ಪ್ರೆಸ್ ಮಾಡಬಾರ್ದು, ಸ್ಮೂತಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು. ಹೀಗೆ ಮೇಲಕ್ಕೇ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ 5 ನಿಮಿಷ ಸ್ಕ್ರಬ್ ಮಾಡಬೇಕು. ಈಗ ನಾವು ಅಲೋವೆರಾ ಜೆಲ್ಲನ್ನು 1 ಸ್ಪೂನ್ ತೆಗೆದುಕೊಳ್ಳೋಣ. ನೋಡಿ, ಅಲೋವೆರಾ ಜೆಲ್ ಇದು ಕಾಣಿಸ್ತಾ ಇದೆಯಾ? ಇದನ್ನು 1 ಸ್ಪೂನಷ್ಟು ನಾವು ತೆಗೆದುಕೋಬೇಕು. ಅದರ ಜೊತೆಗೆ ನಾವು ರೋಸ್ ವಾಟರ್ 1 ಸ್ಪೂನು, ಅಲೋವೆರಾ ಜೆಲ್ 1 ಸ್ಪೂನು, ರೋಸ್ ವಾಟರ್ 1 ಸ್ಪೂನು ಮತ್ತು 2 ಪಿಂಚಷ್ಟು ನಾವು ಮನೆಯಲ್ಲಿ ರೆಡಿ ಮಾಡಿದಂತಹ ಅರಿಶಿನ ಪುಡಿ, 2 ಪಿಂಚಷ್ಟು 1 ಸ್ಪೂನಷ್ಟು ನಾವು ರೈಸ್ ವಾಟರನ್ನು ಸೇರಿಸ್ತಾ ಇದ್ದೀವಿ. ಅರಿಶಿನ ಬೇಡ, ರೈಸ್ ವಾಟರು 1 ಸ್ಪೂನು, ಅಲೋವೆರಾ ಜೆಲ್ಲು 1 ಸ್ಪೂನು ಮತ್ತು ರೋಸ್ ವಾಟರ್ 1 ಸ್ಪೂನು. ಈ ಮೂರನ್ನು ನಾವು ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ನಾವು ಮಸಾಜ್ ಮಾಡಬೇಕಾಗತ್ತೆ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಇದು ರೋಸ್ ವಾಟರ್, ಅಲೋವೆರಾ ಜೆಲ್ ಮತ್ತು ರೈಸ್ ವಾಟರ್, ಈ ಮೂರನ್ನು ಈ ರೀತಿ ಮಿಕ್ಸ್ ಆದಮೇಲೆ ನಾವು ಇದನ್ನು 5 ನಿಮಿಷ ನಾವು ಮಸಾಜ್ ಮಾಡ್ಕೋಬೇಕು. ನಿಮಗೆ ಗ್ಲಾಸ್ ಸ್ಕಿನ್ ಅಂತೂ ಖಂಡಿತ ಫ್ರೆಂಡ್ಸ್, ಈಗಲೇ ನೋಡ್ತೀರಾ ನೀವು ಗ್ಲಾಸ್ ಸ್ಕಿನ್ ಹೇಗಾಗಿದೆ ಅಂತ. ಇವನ್ನೆಲ್ಲ ಯಾರು ತೋರಿಸೋದಿಲ್ಲ, ಬಟ್ ನಾನು ಈಗ ಪಾರ್ಲರನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಆದರೂ ಕೂಡ ತೋರಿಸಬಾರ್ದು, ಎಲ್ಲರೂ ಕಲ್ತ್ಕೊಳ್ಳಿ. ಐದು ನಿಮಿಷ ಮಸಾಜು. ಈ ರೀತಿ 5 ನಿಮಿಷ ಮಸಾಜ್ ಮಾಡಿದ ನಂತರ ನೀಟಾಗಿ
ಈಗ ಒರೆಸ್ಬಿಡೋಣ ನೀರಲ್ಲಿ. ಈಗ 4ನೇ ಸ್ಟೆಪ್ಪು, ಕಡಲೆ ಹಿಟ್ಟನ್ನು 1 ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ 2 ಪಿಂಚಷ್ಟು ಅರಿಶಿನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಕು ಅರಿಶಿನ. ಕಡಲೆ ಹಿಟ್ಟು 1 ಸ್ಪೂನು, 2 ಪಿಂಚಷ್ಟು ಅರಿಶಿನ ಮತ್ತು ನೀರು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಮಾಮೂಲಿ ನೀರು, ಕುಡಿಯೋ ನೀರು. ಈ ಪೇಸ್ಟನ್ನು ನೋಡಿ ಈ ರೀತಿ ಪೇಸ್ಟು ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿ ಇರಲಿ. ಈ ಪೇಸ್ಟನ್ನು ನಾವು ಅಪ್ಲೈ ಮಾಡ್ಕೊಳ್ಳೋಣ ಫೇಸ್ಗೆ. ಈ ರೀತಿ ಮೇಲಕ್ಕೆ ಅಪ್ಲೈ ಮಾಡ್ಕೋಬೇಕು ಯಾವತ್ತೂ. ನೀವು ಸ್ಪೂನಲ್ಲಾದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ಕೈಯಲ್ಲಾದರೂ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಸ್ಪೂನಲ್ಲಿ ರೂಢಿ ಇದ್ದರೆ ಸ್ಪೂನಲ್ಲೇ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಬ್ರಷ್ ಇದೆಯಾ ಬ್ರಷಲ್ಲೇ ಅಪ್ಲೈ ಮಾಡ್ಕೋಬೋದು. ನಾನು ಬ್ರಷ್ ಎಲ್ಲ ತೋರಿಸ್ತಾ ಇಲ್ಲ, ಯಾಕಂತಂದರೆ ಎಲ್ಲರಿಗೂ ಬ್ರಷ್ ಇರೋದಿಲ್ಲ. ಅದರಿಂದ ನಾನು ಕೈಯಲ್ಲೇ ಅಪ್ಲೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀಟಾಗಿ ಈ ರೀತಿ ತೆಳುವಾಗಿ ನಾವು ಪೇಸ್ಟನ್ನು ಮಾಡಿ ಅಪ್ಲೈ ಮಾಡ್ಕೋಬೇಕು. ನೀವು ಮಸಾಜ್ ಮಾಡುವಾಗ ನೀವು ಲಿಪ್ಸನ್ನು ಕೂಡ ಮಸಾಜ್ ಮಾಡ್ಕೊಳ್ಳಿ, ಕಲರ್ ಬರುತ್ತೆ. ಈಗ ಈ ಫೇಸ್ ಪ್ಯಾಕನ್ನು ನಾವು 15 ನಿಮಿಷ ಬಿಡಬೇಕು. 15 ನಿಮಿಷದ ನಂತರ ನಾನು ಒರೆಸ್ತೀನಿ. ಈಗ 15 ನಿಮಿಷ ಆಯಿತು. 15 ನಿಮಿಷ ಆದಮೇಲೆ ನೋಡಿ ಈ ರೀತಿ ತ್ಯಾವದ ಬಟ್ಟೆಯಿಂದ ಹೀಗೆ ತ್ಯಾವನ ಪ್ರೆಸ್ ಮಾಡಿ ಮತ್ತು ನೀರನ್ನು ಡಿಪ್ ಮಾಡಿಕೊಂಡು ಕೈಗಳಿಗೆ ಈ ರೀತಿ ರೌಂಡಾಗಿ ನೀವು ಮಸಾಜ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ 1 ನಿಮಿಷ ಮಸಾಜ್ ಮಾಡಿಕೊಂಡು ಈಗ ನಾವು ಒರೆಸ್ಬಿಡೋಣ. ಇದೆಲ್ಲ ಈ ರೀತಿ ಫೇಶಿಯಲನ್ನು ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಫೇಶಿಯಲ್ ಮಾಡ್ಕೊಳ್ಳಿ. ಇದು ನಾವು ಪಾರ್ಲರಲ್ಲಿ ಉಪಯೋಗಿಸುವಂತಹ ಫೇಶಿಯಲ್ಲು, ನ್ಯಾಚುರಲ್ ಫೇಶಿಯಲ್ಲು. ಯಾರು ಬೇಕಾದರೂ ಮಾಡ್ಕೋಬೋದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ತಿಂಗಳಿಗೊಂದು ಸಲ ನೀವು ಮಾಡ್ಕೋಬೋದು. ಮತ್ತು ನೀವು ಈ ರೀತಿ ಫೇಶಿಯಲ್ ಮಾಡಿಕೊಂಡ ನಂತರ ನೀವು ಯಾವುದೇ ಫೇಸ್ ಪೌಡರ್ ಆಗಲಿ, ಕ್ರೀಮ್ ಆಗಲಿ, ಮತ್ತು ಫೇಸ್ ವಾಶ್ಗೆ ಸೋಪ್ ಹಾಕಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಈ ರೀತಿ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು.